ಮೊನ್ನೆ KPC ಅಲ್ಪಸಂಖ್ಯಾತ ಘಟಕ ಅಧ್ಯಕ್ಷ ಹಾಗೂ MLC ಆಗಿದ್ದ ಅಬ್ದುಲ್ ಜಬ್ಬಾರ್ ಅವ್ರನ್ನ ರಾಜೀನಾಮೆ ಕೂಡ ಕೇಳಿದ್ದ ಹೈಕಮಾಂಡು. ಅದ್ರ ಹಿನ್ನೆಲೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಅವರು ವಿಧಾನ ಪರಿಷತ್ ಸದಸ್ಯಕ್ಕೆ ರಾಜೀನಾಮೆ ಕೊಟ್ಟಿಲ್ಲ, ಅಂದರೆ MLC ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರಲಿಲ್ಲ. ಅದು ಹಂಗೆ ಇದೆ. ಈಗ ಲೇಟೆಸ್ಟ್ ಬೆಳವಣಿಗೆ ಏನಪ್ಪ ಅಂದರೆ, ಅವ್ರನ್ನ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯರಿಂದಲೇ ವಜಾ ಮಾಡಿದರೆ DK ಶಿವಕುಮಾರ್. ಆಶ್ಚರ್ಯ, ಅದು ಶಾಕಿಂಗ್ ನ್ಯೂಸ್. ಇದು ತುಂಬ ಎಲ್ಲರಿಗೂ ಶಾಕಿಂಗ್ ನ್ಯೂಸು. ಅವ್ರಿಗೆ ಆರೋಗ್ಯ ಸರಿಯಿಲ್ಲಂತೆ, ಕರೆಕ್ಟ್ ಆರೋಗ್ಯ ಸರಿಯಿಲ್ಲ. ಅವ್ರ ಮನೆಯಲ್ಲೇ ಮಲಗಿದಾಗ ಅವರ ದಾವಣಗೆರೆ ದಕ್ಷಿಣ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಪ್ರಚಾರಕ್ಕೆ ಬಂದಿದ್ದ ಮಲ್ಲಿಕಾರ್ಜುನ ಮಿನಿಸ್ಟ್ರು ಪಕ್ಕದ ಮನೆ ಪ್ರಚಾರ ಮಾತಾಡ್ಸಿದ್ದಾರೆ. ಆದರೆ ಇದು ನಮ್ಮ ಮನೆ ಬಂದಿಲ್ಲ ಅಂತ ಅವರು ಅಬ್ಸರ್ವರ್ ಆಪಾದನೆ ಮಾಡಿ, ಹೆಂಗೆ ಪ್ರಚಾರಕ್ಕೆ ಹೋಗಲಿ ನಾನು, ಇನ್ನು ತುಂಬ ಇನ್ಸಲ್ಟ್ ಆಯ್ತು ನನಗೆ. ಕರೆದೇ ಬರಲಿಲ್ಲ, ಕೆರೆದಲ್ಲಿ ಹೊಡೆಸೋರು ನನಗೆ ಹೆಂಗೆ ಹೋಗಲಿ ಅಂತ ಅವರು ಹೇಳ್ಕೊಂಡಿದ್ದಾರೆ. ಹಂಗಾಗಿ ಪ್ರಚಾರಕ್ಕೆ ಬರಲಿಲ್ಲ. ಕಾಂಗ್ರೆಸ್ CM ಬಂದಾಗಲೂ ಅಲ್ಲಿಗೆ ಹೋಗೋಕ್ಕೆ ಇದಾಯ್ತು ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಎಲ್ಲ ಒಟ್ಟಾರೆ ಎಲ್ಲ ನೋಡಿದಾಗ ಅವ್ರನ್ನ ಸರ್ಚ್ ಮಾಡಬೇಕು ಅಂತ ಮಾಡಿದ್ದಾರೆ. ಯಾರು ರಿಪೋರ್ಟ್ ಕೊಟ್ಟಿದ್ದು AAC ಕಾರ್ಯದರ್ಶಿ ಅಭಿಷೇಕ್ ದತ್ ಅವರು. ರಿಪೋರ್ಟ್ ಕೊಟ್ಬಿಟ್ಟು KPCಗಿಲ್ಲ AACಗೂ ಇದೆ, ಕಾಂಗ್ರೆಸ್ ರಾಷ್ಟ್ರೀಯ ಘಟಕಕ್ಕೂ ಇದೆ, ACCಗೂ ಇದೆ ಕಂಪ್ಲೇಂಟು. ಹೋಗಿ ಇವ್ರನ್ನ ಸರ್ಚ್ ಮಾಡೋಕ್ಕೆ ಕೇಳಿದ್ರು, ಅವರು ರಾಜೀನಾಮೆ ಕೊಟ್ಟರು. ಈಗ ಅವ್ರ ಪಕ್ಷ ಪ್ರಾಥಮಿಕ ಸದಸ್ಯರಲ್ಲೇ ಕಿತ್ತಾಕಿದ್ದಾರೆ, ಸಸ್ಪೆಂಡ್ ಮಾಡಿದ್ದಾರೆ, ಅಮಾನತು ಮಾಡಿದ್ದಾರೆ. ಅವರೆಲ್ಲೂ ಬಗ್ಗೆ ಸೀದಾ JDS ಹೋಗು, ಬೇರೆ ದಾರಿ ಇಲ್ಲ. ಆಮೇಲೆ ಇನ್ನು CM ರಾಜಕೀಯ ಕಾರ್ಯದರ್ಶಿ ಐತೆ ಶ್ರೀರಾಮ್ ಅವ್ರನ್ನ ರಾಜೀನಾಮೆ ಕೇಳಿದ್ರು ಕೊಡಲಿಲ್ಲ. ಅವ್ರನ್ನ ಪಕ್ಷನ ಆ ಸ್ಥಾನದಿಂದ ವಜಾ ಮಾಡಿ CM ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ವಜಾ ಮಾಡಿದ್ರು. ಯಾರು? AAC ಕಾರ್ಯದರ್ಶಿ ಅಭಿಷೇಕ್ ದತ್ ಅವ್ರ ರಿಪೋರ್ಟಿಂದ ಅವರ ಒಂದು ಅವರ ಒಂದು ರಿಪೋರ್ಟ್ ಮೇಲೆ ಮಾಡಿದ್ದಾರೆ AC. ಈಗ ಏನಾಗುತ್ತಪ್ಪ ಅಂದರೆ, ಈಗ ಇವರು ಯಾರು ಜಮೀರ್ ಅಹ್ಮದ್ ಅವ್ರನ್ನ ಎಲ್ಲಿ ಕಿತ್ತಾಕ್ತಾರೆ ಅಂತ ಆತಂಕ ಶುರುವಾಗಿದೆ. ಈಗ ಎಲ್ಲರೂ ಇಲ್ಲಿ ಹೋಗ್ತಾರೆ, JDS ಹೋಗ್ತಾರೆ. ರಾಜ್ಯದಲ್ಲಿ JDS ರಾಜಕೀಯ ಧ್ರುವೀಕರಣೆಗಾಗಿ JDS ಪರ ಈಗ ಒಲವು ಉಂಟಾಗಿದೆ. ಈಗ CM ಇಬ್ರಾಹಿಂ ಬರ್ತಾರೆ. CM ಇಬ್ರಾಹಿಂ ಅವರು ಆಗಿದ್ದರು. CM ಇಬ್ರಾಹಿಂ ಈಗ ಅವರು ಒಂದು ಮಾಡ್ಬೋದು. CM ನಾನು ಹೇಳ್ತೀನಿ, JDS ಆಗಲ್ಲ ಅಂದರೆ CM ಕಡೆಗೆ ಹೋಗ್ಬೋದು. CM ಇಬ್ರಾಹಿಂ ಈ ನಜೀರ್ ಅಹ್ಮದ್ ಅಬ್ಜರ್ಬರ್ ಸೇರಿಕೊಂಡು ಒಂದು ರಾಜಕೀಯ ಧ್ರುವೀಕರಣ ಮುಂದ್ಕಡೆ ಸೇರ್ಬೋದು. ಇಲ್ಲಾಂದರೆ JDSಗೆ ಹೋಗ್ಬೋದು. ಅವರು ವಾಪಸ್ CM ಇಬ್ರಾಹಿಂ ತಪ್ಪಾದ ಕ್ರಮಕ್ಕೆ ವಾಪಸ್ JDSಗೆ ಹೋಗ್ಬೋದು, ಒಳ್ಳೆ ಸ್ಥಾನಮಾನ ಸಿಗ್ಬೋದು. ಆವಾಗ NDA ಇಂಪ್ರೂವ್ ಆಗುತ್ತೆ. ಒಟ್ಟಾರೆ ಏನಾಗುತ್ತೆ ಗೊತ್ತಿಲ್ಲ. ನೀನು ಇಷ್ಟು ಎಲೆಕ್ಷನ್ ಬರ್ತಿದ್ದೀನಿ, ನೀವು ಪಂಚಾಯತ್ ಎಲೆಕ್ಷನ್ನು, GB ಎಲೆಕ್ಷನ್ ಇದೆ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, GB ಎಲೆಕ್ಷನ್. ಅದಕ್ಕೆ ಮುಂಚೆ ಹಿಂಗಾಗಿದೆ. ಏನಾಗುತ್ತೋ ಗೊತ್ತಿಲ್ಲ. ಸಂಪುಟ ವಿಸ್ತರಣೆ ಆಗಲ್ಲ, ಸಂಪುಟ ಪುನರ್ರಚನೆ ಲೇಟ್ ಇದೆ. ಈ ಎಲೆಕ್ಷನ್ ಮುಂದೆ ಹಿಂಗಾಗಿದೆ. ಕಾಂಗ್ರೆಸ್ ಕಾಪಾಡೋದು ದೇವರೇ ಗತಿ. ಕಾಂಗ್ರೆಸ್